ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಇವತ್ತಿನ ವಿಡಿಯೋದಲ್ಲಿ ನಾನು ಲಂಗ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದ್ರದ್ದು ಕಟ್ಟಿಂಗು ಮತ್ತೆ ಬ್ಲೌಸ್ದು ಕಟ್ಟಿಂಗು ಮತ್ತೆ ಸ್ಟಿಚಿಂಗು ಲಾಸ್ಟ್ ವಿಡಿಯೋ ನೋಡ್ಕೊ ಬನ್ನಿ. ಕಟಿಂಗ್ ವಿಡಿಯೋ ಮತ್ತೆ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋಸ್ನ ನಾನು ತುಂಬಾ ಸಿಂಪಲ್ ಆಗಿ ಅಂಡ್ ಈಸಿಯಾಗಿ ತೋರಿಸಿದ್ದೀನಿ. ಆ ವಿಡಿಯೋ ಚೆಕ್ ಮಾಡಿ ನೆಕ್ಸ್ಟ್ ಈ ವಿಡಿಯೋ ನೋಡಿ. ಇದು ಸೊಂಟದ ಪಟ್ಟಿ. ಇದು ಲಂಗಕ್ಕೆ ಅಟ್ಯಾಚ್ ಮಾಡ್ತಾರಲ್ಲ ಆ ಪಟ್ಟಿ ಬಾರ್ಡರ್ ಪೀಸ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ. ಮತ್ತೆ ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ತರ ಸ್ಟಿಚ್ ಮಾಡ್ಕೊಂಡು ಇದು ಈ ಸೈಡ್ ಒಂದು 1/2 ಇಂಚು ಎಕ್ಸ್ಟ್ರಾ ಬಿಟ್ಕೋಬೇಕು. ಅದ್ ಬಿಟ್ಕೊಂಡು ಈ ತರ ಒಳಗಡೆ ಫೋಲ್ಡ್ ಮಾಡ್ಕೋಬೇಕು. ಇದನ್ನ ಒಳಗಡೆ ಫೋಲ್ಡ್ ಮಾಡ್ಕೊಂಡು ಇದಕ್ಕೊಂದು ಸ್ಟಿಚ್ ಹಾಕೊಳ್ಳೋದು. ಇದು ಈ ತರ ಆದ್ಮೇಲೆ ಸೊಂಟದ ಪಟ್ಟಿ ರೆಡಿ ಆಯ್ತು. ಈ ತರ ಮಾಡ್ಕೊಂಡ್ಮೇಲೆ ಮತ್ತೆ ಇದು ಈ ಪಟ್ಟಿನ ಈ ತರ ಫೋಲ್ಡ್ ಮಾಡ್ಕೊಳ್ಳೋದು. ಸೆಂಟ್ರ್ ಬರುತ್ತಲ್ಲ, ಸೆಂಟ್ರ್ ಒಂದು ಮಾರ್ಕ್ ಹಾಕೋಬೇಕು. ಏನಕ್ಕೆ ಅಂತ ಅಂದ್ರೆ ಈ ಮಾರ್ಕು ತೋರಿಸ್ತೀನಿ. ಈಗ ಒಂದ್ ಸ್ಯಾರಿ ಬರುತ್ತಲ್ಲ ಫುಲ್ಲು, ಆ ಸ್ಯಾರಿನೂ ಹಂಗೇನೆ ಈ ತರನೇ ಫೋಲ್ಡ್ ಮಾಡ್ಕೋಬೇಕು. ಒಂದ್ ಸ್ಯಾರಿ ಫುಲ್ ಇರೋದನ್ನ ಎಷ್ಟು ತಗೊಂಡಿದೀವಿ ನಾವು ಅಷ್ಟನ್ನು ಈಗ ತೋರಿಸ್ತೀನಿ. ಈ ತರ ಫೋಲ್ಡ್ ಮಾಡ್ಕೊಂಡು ಅದು ಸೆಂಟ್ರಿಗೆ ಇರ್ಬೇಕು. ಈಗ 2 ಫೋಲ್ಡ್ ಇದೆ ಅಲ್ಲ, ಈ ತರ ಇದು ಈ ತರ ಡಬಲ್ ಫೋಲ್ಡ್ ಆದ್ಮೇಲೆ ಅಲ್ಲಿಗೊಂದು ಈ ತರ ನ್ಯಾಚ್ ಹೊಡ್ಕೋಬೇಕು ಮಧ್ಯಕ್ಕೆ. ಈ ಸೆಂಟ್ರು ಮತ್ತೆ ಆ ತೋರಿಸ್ತಾ ಇದೀನಲ್ಲ ಸೊಂಟದ ಪಟ್ಟಿ, ಆ ಸೆಂಟ್ರು ಸ್ಪ್ರಿಲ್ ಕೊಡ್ತೀವಿ ಅಲ್ಲ ನಾವು, ಸ್ಪ್ರಿಲ್ ಕೊಡೋದು ಈ ಎಡ್ಜ್ ಇಂದ, ಈ ಸೊಂಟದ ಪಟ್ಟಿ ಈ ಎಡ್ಜ್ ಫಸ್ಟ್ ಸ್ಟಾರ್ಟಿಂಗ್ ಇಂದ ಆ ಸೆಂಟ್ರ್ ಮಾರ್ಕ್ ಮಾಡಿದೀನಲ್ಲ ಅಲ್ಲಿವರೆಗೂ ಈ ಸೀರೆದು ಪೀಸ್ ನ್ಯಾಚ್ ಹೊಡೆದಿದ್ದೀನಲ್ಲ ಅಲ್ಲಿವರೆಗೂ ಕೂರಿಸ್ಬೇಕು.
ಅದು ಅಲ್ಲಿಗೆ ಈಕ್ವಲ್ ಆಗಿ ಬರಬೇಕು. ಆ ತರ ಸಣ್ಣಕ್ಕೆ ಸ್ಪ್ರಿಲ್ ಕೊಟ್ಕೋಬೇಕು. ಈ ತುದಿನೂ ಆ ತುದಿನೂ. ಗೊತ್ತಾಯ್ತಲ್ಲ ಗೈಸ್, ಇದು ಈ ತರ ಸೆಂಟ್ರಿಗೆ ಬರಬೇಕು. ಅದಕ್ಕೆ ಅಷ್ಟರಲ್ಲಿ ನಾವು ನರಿಗೆ ಕೊಟ್ಕೋಬೇಕು ಅಷ್ಟಕ್ಕೂನು. ಆ ಪಟ್ಟಿಗೆ ಈ ಸೀರೆ ಫುಲ್ಲು ಸಣ್ಣಕ್ಕೆ, ತುಂಬಾ ಸಣ್ಣಕ್ಕೆ ಕೊಟ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ದೊಡ್ಡ ಅಗ್ಗಗ್ಲ ಕೊಡ್ತಾರಲ್ಲ ಸ್ಪ್ರಿಲ್ಲು, ಆ ತರ ಕೊಟ್ರೆ ಏನೋ ಯೂನಿಫಾರ್ಮ್ ತರ ಕಾಣಿಸ್ಬಿಡುತ್ತೆ. ಅದ್ರಿಂದ ಸಣ್ಣ ಕೊಟ್ಕೋತಾ ಬರ್ಬೇಕು. ಮತ್ತೆ ಇದು ತುದಿಗೆ ಸ್ಟಾರ್ಟಿಂಗ್ ಇಂದ ತುದಿ ಬರುತ್ತಲ್ಲ, ಅದೊಂದ್ 4ರಿಂದ ಒಂದ್ 5 ಇಂಚಷ್ಟು ಈ ತರ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ಎರಡ್ ಕಡೆನು, ಈ ಸೈಡ್ ಆ ಸೈಡ್ ತುದಿ ಈ ತರ ಸ್ಟಿಚ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಇವಾಗ ಇದಾದ್ಮೇಲೆ ಈ ತರ ಕೂರ್ಸ್ಕೋಬೇಕು. ಸೊಂಟದ ಪಟ್ಟಿ ಮತ್ತೆ ಈ ಸೀರೆ ಎರಡನ್ನೂ ಈ ತರ ಆಪೋಸಿಟ್ ಆಗಿ ಇಟ್ಕೊಂಡು ಇದಕ್ಕೆ ನರ್ಗೆ ಕೊಟ್ಕೋತಾ ಬರ್ಬೇಕು ಸಣ್ಣಕ್ಕೆ. ಇಲ್ಲಿ ಗ್ರಫ್ ಹೊಡ್ಕೊಂಡು ಸ್ಟಾರ್ಟಿಂಗು, ಆಮೇಲೆ ಸಣ್ಣಕ್ಕೆ. ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ಒಂದೊಂದು ಇಂಚು ಅಷ್ಟರಲ್ಲಿ ಕೊಟ್ಕೊಡಿ. 1 ಇಂಚು ಈ ನರ್ಗೆ ಕೊಡ್ತಾ ಇದೀನಲ್ಲ, ಅದು 1 ಇಂಚು ಬರ್ಬೇಕು. ಟೇಪಲ್ಲೇ ಅಳತೆ ಮಾಡ್ಕೊಂಡೆ ಹಾಕೊಳ್ಳಿ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ. ನೋಡಿ ಈ ತರ ಬರ್ಬೇಕು ನರ್ಗೆ. ಈ ಲೆವೆಲ್ ಅಲ್ಲಿ ಬಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಜಾಸ್ತಿ ಅಗಗ್ಲ ಕೊಟ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಈ ತರ 1 ಇಂಚ್ ಅಷ್ಟೇನೆ ಮಾರ್ಕ್ ಮಾಡ್ಕೊಳ್ಳಿ, ನಿಮ್ಗೆ ಅಷ್ಟು ಗೊತ್ತಾಗಿ ಅಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ ಅಂತ ಅಂದ್ರೆ. ಈ ತರ ಕೊನೆವರ್ಗುನು ಕೊಟ್ಕೋತಾ ಬರೋದು. ಈ ಕಡೆ ತುದಿಯಿಂದ ಈ ಕಡೆ ತುದಿವರೆಗೂ ಕರೆಕ್ಟ್ ಆಗಿ ಬರ್ಬೇಕು. ಒಂದೇ ಲೆವೆಲ್ ಅಲ್ಲಿ ಬರ್ಬೇಕು. ಒಂದೊಂದು ಅಗ್ಲ ಬರೋದು, ಒಂದೊಂದು ಸಣ್ಣ ಬರೋದು ಆ ತರ ಮಾಡ್ಬೇಡಿ. ಕರೆಕ್ಟ್ ಆಗಿ ಟೇಪ್ ಅಲ್ಲೇ ಅಳತೆ ಮಾಡ್ಕೊಂಡು ಹಾಕೊಳ್ಳಿ. ನೆಕ್ಸ್ಟ್ ಇದು ಎಕ್ಸ್ಟ್ರಾ ವೇಸ್ಟೇಜ್ ಇರುತ್ತಲ್ಲ, ಜಾಸ್ತಿ ದಪ್ಪ ಆಗ್ಬಿಡುತ್ತೆ. ಸ್ಟಿಚಿಂಗ್ ಒಳಗಡೆ ತೂರ್ಸಕ್ ಆಗಲ್ಲ. ಅದರಿಂದ ಸ್ವಲ್ಪ ಕಟ್ ಮಾಡ್ಕೊಬಿಡ್ಬೇಕು ವೇಸ್ಟೇಜ್ ಎಲ್ಲಾನು. ಈ ತರ ಫುಲ್ಲು ಕಟ್ ಮಾಡ್ಕೊಂಡಾದ್ಮೇಲೆ ಈಗ ತೋರಿಸ್ತಾ ಇದೀನಲ್ಲ ನೋಡಿ, ಆ ತರ ಮಾಡ್ಬಿಟ್ಟು ಅಲ್ಲಿ ಆ ತರ ಕೂರ್ಸ್ಬಿಟ್ಟು ಅಲ್ಲಿಗೆ ಸ್ಟಿಚ್ ಹಾಕೋ ಬರ್ಬೇಕು. ಅದನ್ನ ಫುಲ್ ಕಟ್ ಮಾಡಾದ್ಮೇಲೆ ಈ ತರ ನೀಟಾಗಿ ಆ ಸ್ಪ್ರಿಲ್ಲು ಅದು ಜರುಗಿಸ್ಬಾರ್ದು, ಅದನ್ನು ಅದೇ ತರ ನೀಟಾಗಿ ಕೂರಿಸಿ ಅದಕ್ಕೆ ಒಂದು ಸ್ಟಿಚ್ ಹಾಕೋ ಬರ್ಬೇಕು.
ನೋಡಿ ಈ ತರ ಫುಲ್ಲು ಇದು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಲೈನಿಂಗ್ ಹಾಕ್ತೀರಾ ಈ ತರ ಸ್ಟಿಚ್ ಮಾಡ್ಕೊಳ್ಳೋದು. ಜಾಸ್ತಿ ಲೈನಿಂಗ್ ಕೇಳಲ್ಲ ಮಕ್ಳಿಗೆ. ಆ ತರ ಈ ಸ್ಟಿಚ್ ಮಾಡ್ಕೊಟ್ಟೆ. ಲೈನಿಂಗ್ ಹಾಕ್ತೀರಾ ಆದ್ರೆ ಈಗ ನಾನ್ ಸ್ಟಿಚ್ ಮಾಡಿದ್ನಲ್ಲ ಇಲ್ಲಿವರೆಗೂ ಅದಾದ್ಮೇಲೆ ಸೈಡು ಸ್ಟಿಚ್ ಮಾಡ್ಕೊಬಿಡೋದು ಅಷ್ಟೇನೆ. ಬಟ್ ಇದು ಲೈನಿಂಗ್ ಕೊಟ್ಟಿದ್ದಾರೆ. ನಾನು ಒಂದೇ ಕೆಲಸ ಅವಾಗ್ಲೇ ಮಾಡ್ಬಿಡ್ಬೇಕಾಯ್ತು. ಈ ಲೈನಿಂಗ್ನು ಅಲ್ಲಿಗೆ ಸೇರಿಸ್ಬಿಟ್ಟು ಸ್ಪ್ರಿಲ್ ಕೊಟ್ಬಿಟ್ಟು ಹಾಕ್ಬಿಡ್ಬೇಕಿತ್ತು. ಬಟ್ ಇದ್ ಮರ್ತೆ ನಾನು. ಸೊ ಅದ್ರಿಂದ ಇದನ್ನ ಸಪರೇಟ್ ಆಗಿ ನಾನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ. ಇದು ಕಟಿಂಗ್ ವಿಡಿಯೋದಲ್ಲಿ ತೋರಿಸಿರ್ತೀನಿ ನಾನು. ಅದನ್ನ ನೋಡಿ. ಅದು ಅಟ್ಯಾಚ್ ಮಾಡ್ಕೋಬೇಕು. ಇವೆರಡನ್ನು ಜಾಯಿಂಟ್ ಮಾಡ್ಕೊಂಡು ಇಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ಒಂದು ಲೈನಿಂಗು. ಇದು ಮತ್ತೆ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾನೇ ಲೇಟ್ ಆಗ್ಬಿಡುತ್ತೆ. ಕಟಿಂಗ್ ವಿಡಿಯೋದಲ್ಲಿ ನೋಡಿ. ಸಣ್ಣ ಮಕ್ಳಿಗಾದ್ರೆ 1 ಮೀಟರ್ ತಗೊಂಡು ಅದು ಸೆಂಟರ್ ಕಟ್ ಮಾಡ್ಕೊಂಡು ನಾವು ಈ ತರ ಸ್ಟಿಚ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಕೊಡ್ಬೋದು. ಕಟಿಂಗ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಆವಾಗ ಗೊತ್ತಾಗುತ್ತೆ. ಅದಾದ್ಮೇಲೆ ಇದ್ರ ಮೇಲೆ ಕಿನ್ನರಿ ಹಾಕೊಳ್ಳೋದು ಈ ತರ. ಇದನ್ನು ಒಂದೇ ಸಲ ನಾವು ಅದಕ್ಕೆ ಅಟ್ಯಾಚ್ ಮಾಡ್ಕೊಬಿಡ್ಬೋದಿತ್ತು. ಬಟ್ ಅದನ್ನ ನಾನು ಮರ್ತು ಲಾಕ್ ಮಾಡ್ಬಿಟ್ಟು ಫಿನಿಶಿಂಗ್ ಕೊಟ್ಬಿಟ್ಟಿದ್ದೀನಿ. ಸೊ ಇದು ಬೇರೆ ಸಪರೇಟ್ ಆಗಿ ಸ್ಪ್ರಿಲ್ ಎಲ್ಲ ಕೊಟ್ಕೊಬಿಡ್ಬೇಕು ಇನ್ನೊಂದ್ರಲ್ಲಿ. ಇದು ತುದಿಗೆ ಒಂದು ಈ ತರ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕೊಳ್ಳೋದು. ಅದಾದ್ಮೇಲೆ ಇವಾಗ ಇದು ಎಷ್ಟಿದೆ ಸೊಂಟದ ಸುತ್ತಳತೆ ಎಷ್ಟಿದೆ ನೋಡ್ಕೊಳ್ಳೋದು. 23 ಇದೆ ಅಲ್ವಾ. 23 ಇಂಚು ನಾವು ಈ ತರ ಪೇಪರ್ ಕಟ್ ಮಾಡ್ಕೊಳ್ಳೋದು. ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡು ಲೈನಿಂಗ್ ನ ಇಲ್ಲಿಗೆ ಅದೇ ಈಗ ನಾನು ಲಂಗ ಹೆಂಗೆ ನರ್ಗೆ ಕೊಟ್ಟೆ ಹಾಗೇನೆ ಸೇಮ್ ನರ್ಗೆ ಕೊಟ್ಕೊಂಡು ಆಮೇಲೆ ಅದಕ್ಕೆ ಒಂದೇ ಸಲ ಸ್ಟಿಚ್ ಮಾಡ್ಕೊಳ್ಳೋದು ಅಟ್ಯಾಚ್ ಮಾಡ್ಕೊಂಡು. ಇದು ತುದಿಲಿ ಅದೇ ಲಂಗದ್ದು ತೋರ್ಸದ್ನಲ್ಲ 4 ರಿಂದ 5 ಇಂಚ್ ಅಷ್ಟು ಫೋಲ್ಡ್ ಮಾಡ್ಕೊಂಡು ತುದಿಲೊಂದು ಸ್ಟಿಚ್ ಮಾಡ್ಕೋಬೇಕು ಈ ತರ. ಈಗಾದ್ರೆ ಡಬಲ್ ಕೆಲಸ ಆಯ್ತು ನನಗೆ. ಸೊ ಅದು ಮರ್ತೆ ಆ ತರ ಸ್ಟಿಚ್ ಮಾಡೋದ್ರಿಂದ ನಾವು ಡಬಲ್ ಕೆಲಸ ಆಯ್ತು. ಅದೊಂದು ಸ್ಪ್ರಿಲ್ ಕೊಟ್ಕೊಂಡು ಇದೊಂದು ಬೇರೆ ಏನಿಲ್ಲ. ಇನ್ನೊಂದು 2 ಸ್ಟಿಚ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇನೆ. ಇದಕ್ಕೆ ಈ ತರ ಕೂರ್ಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಷ್ಟೇನೆ. ಇದನ್ನ ನರ್ಗೆ ಕೊಟ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಈ ಪೇಪರ್ ತೆಗೆದು ಹಾಕಿದ್ರೆ ಅದು ಅದಕ್ಕೂ ಇದಕ್ಕೂ ಈಕ್ವಲ್ ಆಗಿ ಕೂರುತ್ತೆ. ನೋಡಿ ಆಯ್ತು ಇದು. ಅದಾದ್ಮೇಲೆ ಈ ಪಟ್ಟಿ ಬಿಟ್ಬಿಡ್ಬೇಕು. ಸೊಂಟದ ಪಟ್ಟಿ ಅಂತ ಬಾರ್ಡರ್ ಅಲ್ಲಿ ಕೊಟ್ಟಿದ್ದೀನಲ್ಲ ಅದ್ ಬಿಟ್ಬಿಡ್ಬೇಕು. ಅದರಿಂದ ಕೆಳಗಡೆ ಸ್ಪ್ರಿಲ್ ಕೊಟ್ನಲ್ಲ ಅಟ್ಯಾಚ್ ಮಾಡಿದ್ದೀನಲ್ಲ ಅಲ್ಲಿ ಕೂರಿಸ್ಕೊಂಡು ಲೈನಿಂಗ್ ಪೀಸನ್ನು ಅಲ್ಲಿ ಕೂರಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದು. ನೋಡಿ ಅಲ್ಲಿಗೂ ಅಲ್ಲಿಗೆ ಕರೆಕ್ಟ್ ಆಗಿ ಹಂಗೆ ಕೂರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಂಡು ಬರೋದು. ಒಂದ್ ಸ್ಟಿಚ್ ಮಾಡ್ಕೊ ಬರೋದು ಫುಲ್ಲು ಅಷ್ಟೇನೆ. ಅದಾಯ್ತು ಸ್ಟಿಚ್ ಆಯ್ತು. ಅದಾದ್ಮೇಲೆ ಈ ತರ ಫೋಲ್ಡ್ ಮಾಡ್ಕೊಂಡು ಇದು 1.5 ಇಂದ 2 ಇಂಚ್ ಅಷ್ಟು ಬಿಟ್ಕೊಬಿಟ್ಟು ಅದ್ ಬಿಟ್ಟು ಇದನ್ನ ಜಾಯಿಂಟ್ ಮಾಡೋದು ಎಲ್ಲಾನು. ಇದು ಪೀಸು ಸೀರೆ ಪೀಸು ಮತ್ತೆ ಲೈನಿಂಗ್ ಪೀಸು ಈ 4 ಈ ತರ
ಸ್ಟಿಚ್ ಮಾಡ್ಕೋತಾ ಬರೋದು. ಓವರ್‌ಲಾಕ್ ಮಿಷಿನ್ ಇದ್ರೆ ಸುಮ್ನೆ ಹಿಂಗೆ ಸ್ಟಿಚ್ ಮಾಡ್ಕೊಂಡು ಅಲ್ಲಿ ಓವರ್‌ಲಾಕ್ ಮಾಡ್ಕೋಬಹುದು. ಓವರ್‌ಲಾಕ್ ಇಲ್ಲ ಅಂತ ಅಂದ್ರೆ ಅದು ಎಲ್ಲಾನು ನಾನು ನೋಡಿ ಅದು ಫೋಲ್ಡ್ ಮಾಡ್ಕೋಬೇಕು ಒಳಗಡೆ. ಲಾಕ್ ಆದಂಗ್ ಒಳಗಡೆ ಲಾಕ್ ಮಾಡ್ಬಿಡ್ಬೇಕು. ಮಡಿಸ್ತಾ ಇದ್ದೀನಿ ಅದು. ನೋಡು ಕಾಣಿಸ್ತಾ ಇಲ್ಲ ಅದು ಅಬ್ಸರ್ವ್ ಮಾಡಿ ನೋಡಿ. ಈ ತರ ಫೋಲ್ಡ್ ಮಾಡ್ಬೇಕು. ಒಳಗಡೆನೆ ಫೋಲ್ಡ್ ಮಾಡ್ಬಿಟ್ರೆ ಅದು ಈಜ್ಕೊಳ್ಳೋದು, ಮಕ್ಳು ಕಾಲ್ಗೆಲ್ಲ ಸಿಕ್ಕಾಕೊಳ್ಳೋದು ಆ ತರ ಏನು ಆಗಲ್ಲ. ಈ ತರ ಫೋಲ್ಡ್ ಮಾಡ್ಕೊಂಡು 4 ಪೀಸನ್ನು ಫುಲ್ಲು ಸ್ಟಿಚ್ ಮಾಡ್ಕೊಂಡ್ ಬಂದ್ರೆ ಅದಾದ್ಮೇಲೆ ಇದಕ್ಕೆ ಹುಕ್ಕು ಇಲ್ಲ ಅಂತ ಅಂದ್ರೆ ಲಾಡಿ ಹಾಕಿದ್ರೆ ಇದು ಲಂಗದ್ದು ಸ್ಟಿಚಿಂಗು ಮುಗೀತು ಗೈಸ್. ಗೈಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಆಗಿದ್ರೆ ಅಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ. ನಿಮ್ನ ಯಾರು ಟೈಲರ್ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೆ ಶೇರ್ ಮಾಡಿ. ನೋಡಿ ಎಷ್ಟು ಕ್ಯೂಟ್ ಆಗಿ ಬಂದಿದೆ ಅಲ್ಲ ಲಂಗ. ಬ್ಲೌಸು ಕೂಡ ತುಂಬಾನೇ ಕ್ಯೂಟ್ ಆಗಿ ಬಂದಿದೆ. ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಹೋಗಿ ನೋಡಿ. ಇದು 4 ಇಯರ್ಸ್ ಹುಡುಗಿಗೆ ನಾನು ಸ್ಟಿಚ್ ಮಾಡಿರೋದು. ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾಳೆ ಹುಡುಗಿ. ನೋಡಿ ಇದೇ ಹುಡುಗಿಗೆ ನಾನು ಸ್ಟಿಚ್ ಮಾಡ್ಕೊಟ್ಟಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.